ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಇವತ್ತು ನೋಡ್ರಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೂಪರ್ ಸ್ಪಾಂಜಿ ಆದಂತಹ ಮಲ್ಲಿಗೆ ಇಡ್ಲಿನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ರಿ. ಹೋಟೆಲ್ ಸ್ಟೈಲ್ನಲ್ಲಿ ಈ ಥರ ಸಾಂಬಾರು ಚಟ್ನಿ ಹಾಕ್ಕೊಂಡು ತಿಂತಾ ಇದ್ರೆ ನೋಡ್ರಿ ಸೂಪರ್ ಆಗಿರುತ್ತೆ ನೋಡ್ರಿ. ಹಾಗಾದರೆ ನಾನು ಮಾಡೋ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಸೂಪರ್ ಆದಂತಹ ಟೇಸ್ಟ್ ಕೊಡುತ್ತೆ. ಆಮೇಲೆ ತುಂಬ ಸ್ಪಾಂಜಿಯಾಗಿ ತುಂಬ ಲೈಟಾಗಿ ಇರುತ್ತೆ ನೋಡಿ. ಇಡ್ಲಿ ಮಲ್ಲಿಗೆ ಹೂವು ಥರ ರೆಡಿ ಆಗುತ್ತೆ. ಇದೇ ರೀತಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿರಿ. ಈ ವಿಡಿಯೋ ರೆಸಿಪಿ ನಿಮಗೆ ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋ ಡೈಲಿ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಪ್ರೆಸ್ ಮಾಡಬೇಕು. ಆವಾಗ ನೋಡಿರಿ ನಾನು ಹಾಕೋ ಡೈಲಿ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆವಾಗ ಎಲ್ಲ ರೆಸಿಪಿಗಳ ವಿಡಿಯೋಗಳನ್ನು ಫಸ್ಟು ನೀವೇ ನೋಡ್ಬೋದು. ಇಲ್ಲಿ ನೋಡಿರಿ, ನಾನು ಸರ್ವ್ ಮಾಡಿದ್ದೀನಿ. ಯಾವ ರೀತಿ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇರ್ಬೋದು. ಸೂಪರ್ ಟೇಸ್ಟಿಯಾದಂತಹ ಮಲ್ಲಿಗೆ ಹೂವಿನ ರೀತಿ ಹಗುರವಾಗಿರುವಂಥ ಸ್ಪಾಂಜಿಯಾದಂಥ ಇಡ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ರಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಪರ್ಫೆಕ್ಟ್ ಆದಂತಹ ಮೆಜರ್ಮೆಂಟಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ 1 ಕಪ್ಪಷ್ಟು ನಾನು ಉದ್ದಿನಬೇಳೆ ನೆನೆ ಹಾಕಿದ್ದೀನಿ. ಅಂದರೆ ಈ ಕಪ್ಪಲ್ಲಿ ಒಂದು ಟೀ ಕುಡಿಯೋ ಕಪ್ನಲ್ಲಿ 1 ಕಪ್ಪಷ್ಟು ಉದ್ದಿನಬೇಳೆನ ನಾನು ನೆನೆ ಹಾಕಿದ್ದೀನಿ. ಈಗ ರವೆ ಎಷ್ಟು ಹಾಕಬೇಕು ಅಂತ ನಾನಿಲ್ಲಿ ತೋರಿಸ್ತೀನಿ ನೋಡಿರಿ. ಅದೇ ಕಪ್ಪಿಂದ ನಾನು 3 ಕಪ್ಪಷ್ಟು ರವೆನ ಹಾಕ್ತಾಯಿದ್ದೀನಿ. ಇಡ್ಲಿ ರವೆ ನೋಡಿರಿ, ನೀವು ಯಾವ ಬ್ರ್ಯಾಂಡ್ ಆದರೂ ಯೂಸ್ ಮಾಡ್ಕೋಬೋದು. ನಾವು ಯಾವ ಕಪ್ಪಿನಲ್ಲಿ ಉದ್ದಿನಬೇಳೆ ಹಾಕಿರ್ತೀವೋ ಅದೇ ಕಪ್ಪಿಂದ 3 ಕಪ್ಪಷ್ಟು ರವೆನ ಹಾಕಬೇಕು. 1 ಕಪ್ಪು ಉದ್ದಿನಬೇಳೆ ಆದರೆ 3 ಕಪ್ಪಷ್ಟು ರವೆನ ಹಾಕಿ. ಇಲ್ಲಿ ರವೆ ಕೂಡ ಚೆನ್ನಾಗಿ ನೆನಿಬೇಕು ನೋಡಿರಿ ಫಸ್ಟು, ಆವಾಗ ಚೆನ್ನಾಗೂ ಬರುತ್ತೆ. ಇಲ್ಲಿ ನೋಡಿರಿ, ನಾನು 3 ಕಪ್ಪಷ್ಟು ರವೆನ ಹಾಕ್ತಾಯಿದ್ದೀನಿ. ಇದೇ ರೀತಿಯಲ್ಲಿ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ನೀವು ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ಇಡ್ಲಿ ಬರುತ್ತೆ. ಆಮೇಲೆ ರವೆ ಕೂಡ ತುಂಬ ಚೆನ್ನಾಗಿ ಉಬ್ಬಿ ಬರುತ್ತೆ ನೋಡಿರಿ. ಈಗ ಇದನ್ನು ರವೆನ ಒಂದ್ಸರಿ ವಾಶ್ ಮಾಡ್ಕೊಂಬರೋಣ ನೋಡಿರಿ. ರವೆ ಇಲ್ಲಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಆದರೆ ಇದಕ್ಕೇನಂದರೆ ಮೇನು ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪನೇ ನೀರು ಹಾಕಿ ನೆನೆಯಕ್ಕಿಡಬೇಕು. ಈ ರವೆ ಸಹಿತ 1 ಅವರ್ ಇಲ್ಲಿ ನೆನೆಯೋಕ್ಕೆ ಇಡೋಣ. 1 ತಾಸು ಚೆನ್ನಾಗಿ ನೆನಿಲಿ ರವೆ. ಈಗ ನೋಡಿರಿ, ಉದ್ದಿನಬೇಳೆ ಸಹಿತ ಚೆನ್ನಾಗಿ ನೆನೆದಿದೆ. ಇದನ್ನ ಇವಾಗ ಸೈಡ್ಗೆ ಎತ್ತಿಡೋಣ. ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಏನು ಹಾಕಬೇಕು ಅಂದರೆ ನಾನಿಲ್ಲಿ ಅವಲಕ್ಕಿನ ಹಾಕ್ತೀನಿ ನೋಡಿ. ಅವಲಕ್ಕಿ ಹಾಕೋದ್ರಿಂದ ತುಂಬ ಹಗುರವಾಗಿ ಬರುತ್ತೆ ಇಡ್ಲಿ, ಆಮೇಲೆ ಸ್ಪಾಂಜಿಗೆ ಬರುತ್ತೆ ನೋಡಿರಿ. ಅರ್ಧ ಕಪ್ಪಷ್ಟು ಅವಲಕ್ಕಿನ ತೊಗೊಂಡಿದ್ದೀನಿ. ಇದನ್ನು ಸಹಿತ ಅವಲಕ್ಕಿ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸಿದ್ರೆ ಸಾಕು. ದಪ್ಪ ಅವಲಕ್ಕಿ ಇದ್ದರೆ ಸ್ವಲ್ಪ ಒಂದು 15 ನಿಮಿಷ ನೆನೆ ಹಾಕಿರಿ. ತೆಳ್ಳ ಅವಲಕ್ಕಿ ಇದ್ದರೆ ಬೇಗನೆ ನೆನೆದು ಬಿಡುತ್ತೆ. ಒಂದು 10 ನಿಮಿಷ ನೆನೆದ್ರೆ ಸಾಕು. ಈಗ ಇದನ್ನು 10 ನಿಮಿಷ ನೆನೆಯಕ್ಕೆ ಬಿಡೋಣ ಅವಲಕ್ಕಿ ಕೂಡ ಚೆನ್ನಾಗಿ ನೆನೀಲಿ. ಈಗ ನೋಡ್ರಿ, ಇಲ್ಲಿ ಜಾರಿಗೆ ನಾನು ಉದ್ದಿನಬೇಳೆ ಹಾಕಿದ್ದೀನಿ. ಇದ್ರ ಜೊತೆ ನೆನೆಸಿದಂಥ ಅವಲಕ್ಕಿ ಎರಡನ್ನೂ ಸೇರಿಸಿ ನಾನು ಇವಾಗ ಗ್ರೈಂಡ್ ಮಾಡಿ ತೊಗೊಂಡು ಬರ್ತೀನಿ. ಅಂದರೆ ತುಂಬ ಫೈನಾಗಿ ಗ್ರೈಂಡ್ ಮಾಡಬೇಕು. ಆಮೇಲೆ ಸ್ವಲ್ಪ ನೀರು ಕಡಿಮೆ ಹಾಕಿ ಗ್ರೈಂಡ್ ಮಾಡಿರಿ. ತುಂಬ ನೀರು ಹಾಕಿ ಗ್ರೈಂಡ್ ಮಾಡಿದ್ರೆ ನೀರಾದರೆ ರವೆ ಚೆನ್ನಾಗಿ ಉಬ್ಬಲ್ಲ ನೋಡಿ. ಇಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿ ತೊಗೊಂಡು ಬಂದಿದ್ದೀನಿ ನಾನು ನೋಡಿ. ತುಂಬ ಫೈನಾಗಿ ಗ್ರೈಂಡ್ ಮಾಡಿದ್ದೀನಿ. ಆಮೇಲೆ ಗಟ್ಟಿಯಾಗಿದೆ ನೋಡಿರಿ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು, ಜಾಸ್ತಿ ನೀರು ಹಾಕಿ ಗ್ರೈಂಡ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ರವೆ ಕೂಡ ನೋಡಿರಿ, ನಾವು ಸ್ವಲ್ಪ ನೀರು ಹಾಕಿರೋದ್ರಿಂದ ಎಲ್ಲ ನೀರನ್ನು ಅಬ್ಸರ್ವೇಷನ್ ಮಾಡ್ಕೊಂಡಿದೆ ಆಲ್ರೆಡಿ. ಚೆನ್ನಾಗಿ ನೆನೆದಿದೆ ರವೆ. ಇದಕ್ಕೆ ನಾವು ಗ್ರೈಂಡ್ ಮಾಡಿ ತೊಗೊಂಬಂದಂಥ ಉದ್ದಿನಬೇಳೆನ ಮತ್ತು ಅವಲಕ್ಕಿ ಎರಡು ಸೇರಿ ಗ್ರೈಂಡ್ ಮಾಡಿ ತೊಗೊಂಬಂದಿದ್ದೀವಿ. ಅದನ್ನು ಇವಾಗ ಚೆನ್ನಾಗಿ ರವೆ ಜೊತೆ ಮಿಕ್ಸ್ ಮಾಡಿರಿ ನೋಡಿರಿ. ನಾವು ಹಾಕಿದಂಥ ನೀರೆಲ್ಲ ಹೀರ್ಕೊಂಡಿದೆ ರವೆ, ಅಂದರೆ 1 ಅವರ್ ಚೆನ್ನಾಗಿ ನೆನೆದಿದೆ. ಚೆನ್ನಾಗಿ ಇದನ್ನು ಕೈಲಿಂದ ಮಿಕ್ಸ್ ಮಾಡಿರಿ. ಮೇಲೆ ಎಕ್ಸ್ಟ್ರಾ ನೀರೇನು ಹಾಕಕ್ಕೆ ಹೋಗಬೇಡ್ರಿ. ನಾವು ಗ್ರೈಂಡ್ ಮಾಡ್ಕೊಂಬಂದಾಗ ಏನು ಉದ್ದಿನಬೇಳೆಯಲ್ಲಿ ನೀರಿನ ಅಂಶ ಇರುತ್ತೆ, ಅದೇ ಇದರಲ್ಲಿ ನಾವು ಚೆನ್ನಾಗಿ ಕಲಿಸ್ಬೇಕು ಹಿಟ್ಟನ್ನು ನೋಡಿರಿ. ಚೆನ್ನಾಗಿ ರವೆಗೆ ಮತ್ತು ಉದ್ದಿನಬೇಳೆ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಚೆನ್ನಾಗಿ ಕೈಲೇ ಮಿಕ್ಸ್ ಮಾಡಿರಿ, ಅಂದರೆ ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಆಗುತ್ತೆ ನೋಡಿರಿ. ಇಲ್ಲಿ ಮಿಕ್ಸ್ ಆಗಿದೆ ಚೆನ್ನಾಗಿ. ಇದನ್ನು ಓವರ್ನೈಟು ಫರ್ಮೆಂಟ್ ಆಗಕ್ಕೆ ಬಿಡೋಣ ನೋಡಿ. ಇಷ್ಟು ಗಟ್ಟಿಯಾಗಿದ್ದರೆ ಸಾಕು, ಜಾಸ್ತಿ ನೀರು ಇರಬಾರ್ದು ನೋಡಿರಿ. ಸ್ವಲ್ಪ ಕಡಿಮೆ ನೀರು ಇದ್ದರೆ, ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ, ಚೆನ್ನಾಗಿ ಉಬ್ಬಿ ಬರುತ್ತೆ ರವೆ. ಇಲ್ಲಿ ನೋಡ್ಬೋದು, ನಾನಿಲ್ಲಿ ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿಟ್ಟಿದ್ದೀನಿ. ಹೇಗೆ ಬಂದಿದೆ ರವೆ, ನೆನೆದಿದೆ ರವೆ, ಉಬ್ಬಿದೆ ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ. ದೊಡ್ಡ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ನಿಮಗೆ ಮೇಲೆ ಉಬ್ಬಿ ಬಂದಿದ್ದು ಕಾಣಿಸಲ್ಲ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ಈ ಥರ ಚೆನ್ನಾಗಿ
ನೋಡಿರಿ ಪರ್ಫೆಕ್ಟಾಗಿ ರವೆ ನೆಂದಿದೆ. ಇಲ್ಲಿ ಗೊತ್ತಾಗ್ತಾಯಿದೆ, ಸ್ಪೂನಿಂದ ಈ ಥರ ಮಾಡಿದ್ರೆ ಗೊತ್ತಾಗುತ್ತೆ ನೋಡಿರಿ. ತುಂಬ ಚೆನ್ನಾಗಿ ತುಂಬ ಫ್ಲಫಿಯಾಗಿ ಬಂದಿದೆ ನೋಡಿರಿ ರವೆ. ಈ ಥರನೇ ಇರಬೇಕು. ಈಗ ಇದನ್ನು ಚೆನ್ನಾಗಿ ಇನ್ನೊಂದು ಸರಿ ಸೋಟಿಂದ ಮಿಕ್ಸ್ ಮಾಡೋಣ. ನೋಡಿರಿ ಮೇಲೆ ಸ್ವಲ್ಪ ಡ್ರೈ ಇರುತ್ತೆ ಅದು ನೆನೆದಾಗ. ಇದನ್ನು ಒಂದು ಸರಿ ಚೆನ್ನಾಗಿ ಬೀಟ್ ಮಾಡ್ಕೊಂಬಿಡ್ರಿ. ಆವಾಗ ಅದರಲ್ಲಿರೋಂಥ ಎಲ್ಲ ಗಾಳಿ ಅಂಶ ಹೋಗಿಬಿಡುತ್ತೆ ರವಾದಲ್ಲಿ. 1 ನಿಮಿಷ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿರಿ. ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಕೋರು ಕೆಲವರು ರಾತ್ರಿನೇ ಉಪ್ಪು ಹಾಕಿ ಕಲಸಿಡ್ತಾರೆ, ಬಟ್ ಅದು ತುಂಬ ಹುಳಿ ಆಗಿಬಿಡುತ್ತೆ. ಇಡ್ಲಿ ಎಲ್ಲ ಹುಳಿ ಆಗುತ್ತೆ ನೋಡಿರಿ. ಬೆಳಗ್ಗೆ ಎದ್ದು ಮಿಕ್ಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇದನ್ನು ತಟ್ಟೆಗೆ ಹಾಕೋಣ. ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ನಾವು ಇಡ್ಲಿ ರೆಡಿ ಮಾಡೋಣ. ಬ್ಯಾಟರ್ ರೆಡಿಯಾಗಿದೆ. ಉಪ್ಪು ಕಲಸಿಂದ ಒಂದು 10 ನಿಮಿಷ ನೆನೆಯಕ್ಕೆ ಬಿಡ್ರಿ, ಅಂದರೆ ಚೆನ್ನಾಗಿ ಎಲ್ಲ ಕಡೆ ಉಪ್ಪು ಸ್ಪ್ರೆಡ್ ಆಗುತ್ತೆ. ಈಗ ನೋಡಿರಿ ಇಡ್ಲಿ ತಟ್ಟೆಗೆ ಸ್ವಲ್ಪ ಎಣ್ಣೆ ಸವರಿಬಿಟ್ಟು ಈಗ ಬ್ಯಾಟರನ್ನು ಹಾಕೋಣ. ನೋಡಿರಿ ಬ್ಯಾಟರ್ ಎಷ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂಥೇಳಿ. ಚೆನ್ನಾಗಿ ಬ್ಯಾಟರ್ ನೆನೆದ್ಬಿಟ್ರೆ ನೋಡಿರಿ ಇಡ್ಲಿಗಳು ಸೂಪರಾಗಿ ಬರುತ್ತೆ. ಈಗ ಇನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕಿ ಎಲ್ಲ ಪ್ಲೇಟ್ಸ್ಗೂ ಇದೇ ಥರ ಹಾಕಿ ರೆಡಿ ಮಾಡ್ಕೊಳ್ರಿ. ನಾವು ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಬಾರ್ದು. ಕೆಲವೊಬ್ಬರು ತಟ್ಟೆಗೆ ಪ್ಲಾಸ್ಟಿಕ್ ಹಾಕ್ತಾರೆ, ಹಾಗೆ ಹಾಕಕ್ಕೆ ಹೋಗಬೇಡಿ. ಈ ಥರ ಎಣ್ಣೆ ಹಚ್ಚಿ ಹಾಕಿರಿ, ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಈಗ ನೀರು ಕೂಡ ಬಿಸಿಯಾಗಿ ಕಾಯ್ತಾ ಇದೆ. ಈಗ ಇಡ್ಲಿ ಪಾತ್ರೆಯಲ್ಲಿ ನಾನು ಒಂದೊಂದೇ ಎಲ್ಲ ಪ್ಲೇಟ್ಸನ್ನು ಇಡ್ತಾಯಿದ್ದೀನಿ ನೋಡಿರಿ. ಒಂದು 10 ರಿಂದ 15 ನಿಮಿಷ ಹಬೆಯಲ್ಲಿ ಬೇಯಿಸಿದರೆ ಸಾಕು. ಸೂಪರ್ ಸಾಫ್ಟ್ ಆದಂತಹ ಮಲ್ಲಿಗೆ ಇಡ್ಲಿ ರೆಡಿ ಆಗುತ್ತೆ. ಈಗ ಅದರಲ್ಲಿ ಕ್ಲೋಸ್ ಮಾಡಿ ಒಂದು 10 ರಿಂದ 15 ನಿಮಿಷ ಚೆನ್ನಾಗಿ ಇಡ್ಲಿ ಬೇಯಲಿ. ಇಲ್ಲಿ ಚಟ್ನಿ ರೆಡಿ ಮಾಡ್ಕೊಳ್ಳೋಣ. ಚಟ್ನಿಗೆ ನೋಡಿರಿ ನಾನು 1 ಕಪ್ಪು ಶೇಂಗಾ ಬೀಜ, ಅರ್ಧ ಕಪ್ಪಷ್ಟು ಪುಟಾಣಿ, ಒಂದು ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ, ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಇಷ್ಟು ಹಾಕಿ ನಾನು ಚಟ್ನಿನ ರೆಡಿ ಮಾಡ್ಕೊತೀನಿ. ಇದನ್ನು ಈಗ ಜಾರಿಗೆ ಹಾಕಿ ಚಟ್ನಿ ಮಾಡ್ಕೊಂಡು ಬರೋಣ. ನಿಮಗೆ ಇಷ್ಟ ಇಲ್ಲದೆ ಇರೋರು ಪುಟಾಣಿನ ಸ್ಕಿಪ್ ಮಾಡ್ಬೋದು, ಬಟ್ ಪುಟಾಣಿ ಹಾಕೋದ್ರಿಂದ ಚಟ್ನಿ ತಿಕ್ನೆಸ್ ಬರುತ್ತೆ, ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿರಿ. ನೀವು ಯಾವಾಗಲಾದರೂ ಇಡ್ಲಿ ಜೊತೆ ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಮಾಡಬೇಕು ಅಂದರೆ ಈ ಥರ ಮಾಡಿರಿ, ಸೂಪರಾಗಿರುತ್ತೆ ಚಟ್ನಿ ಮಾತ್ರ. ಈಗ ಇದನ್ನು ಗ್ರೈಂಡ್ ಮಾಡ್ಕೊಂಬರೋಣ. ಸ್ವಲ್ಪ ಫೈನಾಗಿ ಗ್ರೈಂಡ್ ಮಾಡ್ಕೊಂಬನ್ನಿ. ನೋಡಿ ಈ ಥರ ಚಟ್ನಿ ರೆಡಿಯಾಗಿದೆ ನೋಡಿರಿ. ವಾವ್, ನೋಡ್ತಾ ಇದ್ರೇ ಸೂಪರಾಗಿದೆ, ಬಾಯಲ್ಲಿ ನೀರು ಬರ್ತಾಯಿದೆ. ಅಷ್ಟು ಚೆನ್ನಾಗಿ ಚಟ್ನಿ ಖಾರವಾಗಿ ರೆಡಿಯಾಗಿದೆ. ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ನಾನು, ಅಂದರೆ ಇಡ್ಲಿ ಸಪ್ಪೆ ಇರುತ್ತಲ್ವ, ಖಾರವಾಗಿ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ಚಟ್ನಿಗೊಂದು ಒಗ್ಗರಣೆ ರೆಡಿ ಮಾಡೋಣ. ಪಾತ್ರೆನ ಬಿಸಿ ಮಾಡಿಕೊಳ್ರಿ. ಕಡಾಯಿನ ಇಟ್ಟು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ, ಎಣ್ಣೆ ಚೆನ್ನಾಗಿ ಬಿಸಿ ಆಗಲಿ. ಒಂದು ಸಿಂಪಲ್ ಆಗಿರುವಂಥ ಒಗ್ಗರಣೆ ಹಾಕಿದರೆ ಚಟ್ನಿಗೆ ಒಳ್ಳೆ ರುಚಿ ಕೊಡುತ್ತೆ ನೋಡಿ. ಎಣ್ಣೆ ಬಿಸಿ ಆಗಲಿ. ಈಗ ಇದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು ಸೊಪ್ಪು ಹಾಕಿ ನಾನು ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಟ್ರಾನ್ಸ್ಫರ್ ಮಾಡಿರುವಂಥ ಚಟ್ನಿ ಬಟ್ಲಕ್ಕೆ ಹಾಕಿಬಿಡೋಣ ಒಗ್ಗರಣೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಚಟ್ನಿ. ಇಡ್ಲಿ ಜೊತೆ ಪರ್ಫೆಕ್ಟ್ ಆದಂಥ ಟೇಸ್ಟಿ ಆದಂಥ ಚಟ್ನಿ ರೆಡಿ. ಈಗ ಇಡ್ಲಿ ಕೂಡ ನೋಡಿರಿ 15 ನಿಮಿಷ ಆದಮೇಲೆ ನಾನಿಲ್ಲಿ ತೆಗೆದು ತೋರಿಸ್ತಾ ಇದ್ದೀನಿ. ನೋಡಿರಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ನೋಡಿರಿ ಹೇಗೆ ಉಬ್ಬಿ ಬಂದಿದೆ ಅಂಥೇಳಿ. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ಬಿಸಿ ಇರುವಾಗಲೇ ಇಡ್ಲಿ ತಟ್ಟೆಯಿಂದ ತೆಗಿಯೋಕ್ಕೆ ಹೋಗಬಾರ್ದು. 1 ನಿಮಿಷ ಬಿಡಬೇಕು. 1 ನಿಮಿಷ ಬಿಟ್ಟ ಮೇಲೆ ನೋಡಿರಿ ಚೆನ್ನಾಗಿ ಈಸಿಯಾಗಿ ಬಿಟ್ಕೊಂಬರುತ್ತೆ. ನಾವು ಬಿಸಿ ಇರಬೇಕಾದ್ರೇ ತೆಗೆದ್ರೆ ಸ್ವಲ್ಪ ಅಂಟುಕೊಂಡಿರುತ್ತೆ ಅದು, ಆವಾಗ ಇಡ್ಲಿ ಮುರಿದು ಬಿಡುತ್ತೆ, ಚೆನ್ನಾಗಿರಲ್ಲ ನೋಡಿರಿ. ಪರ್ಫೆಕ್ಟಾಗಿ ಬರಬೇಕು ಅಂದರೆ ಒಂದು 2 ನಿಮಿಷ ಬಿಡಬೇಕು. ಇಡ್ಲಿ ಪಾತ್ರೆಯಿಂದ ತೆಗೆದು 2 ನಿಮಿಷ ಬಿಟ್ಟು ಈ ಥರ ಸ್ಪೂನಿಂದ ತೆಗೀರಿ. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ. ಸ್ವಲ್ಪ ಕೂಡ ಅಂಟುಕೊಳ್ಳಲ್ಲ ಜಾಸ್ತಿ. ನೋಡಿ ಒಂದೊಂದಾಗೆ ಎಲ್ಲದನ್ನು ತೆಗೆದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡೋಣ. ಇದೇ ರೀತಿ ಎಲ್ಲ ಇಡ್ಲಿಗಳನ್ನು ನೀವು ರೆಡಿ ಮಾಡಿಕೊಳ್ಳ್ರಿ.
ಇಲ್ಲಿ ಯಾವ ರೀತಿ ಸ್ಪಾಂಜಿಯಾಗಿ ಬಂದಿದೆ, ಯಾವ ರೀತಿ ಸಾಫ್ಟಾಗಿ ಬಂದಿದೆ ಅಂತ ತೋರಿಸ್ತೀನಿ ನೋಡಿರಿ. ನಾನು ಫ್ಲಫಿಯಾಗಿ ನೋಡಿರಿ, ತುಂಬ ಬಿಸಿ ಇದೆ, ನೋಡ್ತಾ ಇರ್ಬೋದು. ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು, ಹತ್ತಿ ಥರ ಮೃದುವಾದಂಥ ಸಾಫ್ಟ್ ಆದಂಥ ಇಡ್ಲಿ ನೋಡಿ, ತುಂಬ ಚೆನ್ನಾಗಿದೆ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಈ ರೀತಿ ಒಂದು ಸರಿ ಮಾಡಿ ನೋಡಿರಿ, ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಇಷ್ಟ ಅನಿಸಿದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ವಿಡಿಯೋಗೆ ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ ಹೇಗೆ ಬಂತು ಇಡ್ಲಿ ಚಟ್ನಿ ಅಂತ ತಿಳಿಸಿ. ನೋಡಿರಿ, ನಾವು ಮಾಡಬೇಕಾದ್ರೆ ಪ್ರತಿ ಸಲ ಇದೇ ರೀತಿ ಮಾಡೋದು. ಇಡ್ಲಿ ಜೊತೆ ಚಟ್ನಿ ಸಾಂಬಾರು ಸೂಪರ್ ಆದಂಥ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನೋಡಿ. ಇದೇ ಮೆಜರ್ಮೆಂಟ್ನಲ್ಲಿ ಇದೇ ರೀತಿ ನಾನು ತೋರಿಸಿರುವಂಥ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿರಿ, ಸೂಪರಾಗಿ ಬರುತ್ತೆ. ಸ್ವಲ್ಪ ಕೂಡ ಗಟ್ಟಿ ಆಗಲ್ಲ, ಮೃದುವಾದಂಥ ಹಗುರಾದಂಥ ಇಡ್ಲಿನ ನೀವು ಕೂಡ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಇಡ್ಲಿ ಹಿಟ್ಟು ಉಬ್ಬಿ ಬರಲ್ಲ ಅನ್ನೋ ಸಮಸ್ಯೆ ಇದ್ದವರು ಈ ರೀತಿ ಒಂದು ಸರಿ ಮಾಡಿರಿ ನೋಡಿರಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಹಗುರವಾಗಿದೆ, ಸ್ವಲ್ಪ ಕೂಡ ಗಟ್ಟಿಯಾಗಿಲ್ಲ ನೋಡಿರಿ ಇಡ್ಲಿ. ಅದೇ ಹತ್ತಿ ಥರ ಸ್ಪಾಂಜಿಯಾಗಿ ರೆಡಿಯಾಗಿದೆ. ಇದೇ ಥರ ಮಾಡ್ಕೊತೀರಿ ನೋಡಿರಿ.